ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಬರ ಪರಿಹಾರದ ಕುರಿತು ಸಿಗಲಿದೆ. ಹೌದು, ಬರ ಪರಿಹಾರದ ಕುರಿತು ಅಪ್ಡೇಟ್ಗಳು ಬಂದಿದ್ದು, ರೈತರು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ಹೌದು, ರೈತರಿಗೆ ಇದುವರೆಗೂ ಬರ ಪರಿಹಾರ ಬಂದಿಲ್ಲ. ಹೌದು, ನಯಾ ಪೈಸಾ ಕೂಡ ರೈತರ ಖಾತೆಗೆ ಬರ ಪರಿಹಾರ ಬಾರದೇ ಇರುವ ಹಿನ್ನೆಲೆಯಲ್ಲಿ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮಧ್ಯಂತರ ಬೆಳೆ ವಿಮೆ ಪರಿಹಾರ ಬಂದಿದೆ ವಿಮಾ ಕಂಪನಿಯಿಂದ, ಆದರೆ ರೈತರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರ ಜಮೆಯಾಗುತ್ತಿಲ್ಲ. ಹೌದು, ಬರದಿಂದ ತತ್ತರ ಹೋಗಿರುವ ರೈತರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ NDRF ಮತ್ತು SDRFನ ಅಡಿಯಲ್ಲಿ ಬರ ಪರಿಹಾರ ಹಣವನ್ನ ನೀಡಬೇಕಾಗುತ್ತದೆ. ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ರೈತರಿಗೆ ಪರಿಹಾರ ಹಣವನ್ನ ಸರ್ಕಾರ 2 ಹೆಕ್ಟೇರ್ಗೆ ಸೀಮಿತಗೊಳಿಸಿ ನೀಡಬೇಕು. ಆದರೆ ಇದುವರೆಗೆ ಯಾವುದೇ ರೀತಿ ಪರಿಹಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಜಮೆಯಾಗಿಲ್ಲ. ಹೌದು, ವಿವಿಧ ಒಂದು ಯೋಜನೆ ಹಾಗೂ ಗ್ಯಾರಂಟಿಗಳಿಗೆ ಅನುದಾನವನ್ನ ಸುರಿಯುತ್ತಿರುವ ಸರ್ಕಾರ ರೈತರ ಬಗ್ಗೆ ಗಮನ ಹರಿಸುತ್ತಿಲ್ಲ, ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಹಲವು ಬಾರಿಯೂ ಕೂಡ ಮನವಿಯನ್ನ ಮಾಡಲಾಗಿದೆ. ಹೌದು, ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿಯನ್ನ ಮಾಡಿದರೂ ಕೂಡ ಕೇಂದ್ರ ಸರ್ಕಾರವು ಕೂಡ ಮೊತ್ತ ಬಿಡುಗಡೆಯನ್ನ ಮಾಡಿಲ್ಲ. ಕೇಂದ್ರ ಸರ್ಕಾರ ಮೊತ್ತ ಬಿಡುಗಡೆ ಮಾಡುತ್ತಿಲ್ಲ ಎಂದು ರಾಜ್ಯ ಸರ್ಕಾರವೇ 105 ಕೋಟಿ ರೂಪಾಯಿ ಮೊತ್ತವನ್ನ ಬಿಡುಗಡೆಯನ್ನ ಮಾಡಿತ್ತು. ಹೌದು, ತುರ್ತು ಪರಿಹಾರವಾಗಿ ಬರದಿಂದ ನಷ್ಟಕ್ಕೆ ಒಳಗೊಂಡ 70 ಲಕ್ಷ ರೈತರಿಗೆ ತಲಾ 2,000 ರೂಪಾಯಿ ತುರ್ತು ಪರಿಹಾರ ಹಣವನ್ನ ಸದ್ಯಕ್ಕೆ ನೀಡಲು ಸಿದ್ದರಾಮಯ್ಯನವರು 105 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಆದರೆ ಈ ಒಂದು ಹಣ ಯಾವುದಕ್ಕೂ ಕೂಡ ಸಾಲುವುದಿಲ್ಲ. ಬೆಳೆ ನಷ್ಟದಿಂದ ಅಂದರೆ ಬರದಿಂದಾಗಿ ಬರೋಬ್ಬರಿ 18,000 ಕೋಟಿ ರೂಪಾಯಿ ನಷ್ಟವಾಗಿದೆ. ಇದಕ್ಕೆ ಕೇವಲ ಮೊದಲನೇ ಹಂತದಲ್ಲಿ 105 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಬರೋಬ್ಬರಿ ನಷ್ಟವಾಗಿದ್ದು 18,000 ಕೋಟಿ ರೂಪಾಯಿ. ಆದರೆ ಸರ್ಕಾರ ಬಿಡುಗಡೆಯನ್ನ ಮಾಡಿದ್ದು 105 ಕೋಟಿ ರೂಪಾಯಿ. ಇದು ಯಾವುದಕ್ಕೂ ಕೂಡ ಸಾಲುವುದಿಲ್ಲ. ಸರ್ಕಾರ ಬಿಡುಗಡೆಯನ್ನ ಮಾಡಿ ಆದೇಶವನ್ನ ಜನವರಿ 5ಕ್ಕೆ ಹೊರಡಿಸಿತ್ತು. ಆ ಒಂದು ಮಾಹಿತಿಯನ್ನ ಕೂಡ ನಿಮಗೆ ತಿಳಿಸಲಾಗಿತ್ತು. ಆದರೆ ಆದೇಶ ಹೊರಡಿಸಿ ಸರ್ಕಾರ ಸುಮ್ಮನೆ ಕುಂತಿದೆ. ಇನ್ನು DBT ಮುಖಾಂತರ ರೈತರಿಗೆ ಬರ ಪರಿಹಾರ ನಯಾ ಪೈಸವೂ ಕೂಡ ಜಮೆಯಾಗಿಲ್ಲ. ಮುಂದಿನ ದಿನದಲ್ಲಿ ಜಮೆಯಾಗುತ್ತದೆಯೋ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಹೊಸ ಸುದ್ದಿಯ ಜೊತೆಗೆ. ಅಲ್ಲಿ ತನಕ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ.